ವಿದ್ಯಾವಂತರು ಮತ್ತೆ ಕಾರ್ಮಿಕರು ಟ್ರೈನ್ ಅಲ್ಲಿ ಪ್ರತಿದಿನ 10 ರಿಂದ 15 ಸಾವಿರ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಕೆಲಸವನ್ನ ಹುಡುಕೊಂಡು. KDB ಅವರು 23 ಕೋಟಿ ರೆವಿನ್ಯೂ ಇಲಾಖೆಗೆ ಕಟ್ತಾರೆ. ಇದು ಒಂದ್ ಚರಿತ್ರೆ ಇದು ಅಲ್ವಾ. ನನಗೆ ಒಳಗಡೆ ನಾನು ಈ ಪ್ರಯತ್ನ ಎಲ್ಲ ಮಾಡಿದೀನಿ ಅಂತ ಸಮಾಧಾನ ಇತ್ತು, ಆದ್ರೆ ಅಲ್ಲಿ ಇಂಡಸ್ಟ್ರಿ ತರಕ್ ಆಗ್ತಿರ್ಲಿಲ್ಲ 6 ತಿಂಗಳಲ್ಲಿ. ಆದ್ರೆ ಇವತ್ ನನಗೆ ಆ ಕನಸು ನನ್ಸಾಗತ್ತೆ. ಇವತ್ ಟಾಟಾ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ. ಒಂದು ಕಂಪನಿ 10,000 ಕೋಟಿ ಇನ್ವೆಸ್ಟ್ ಮಾಡುವಾಗ 1,000 ಎಕರೆಯಲ್ಲಿ ಎಷ್ಟು ಕಂಪನೀಸು ಎಷ್ಟು 1,000 ಕೋಟಿ ಇನ್ವೆಸ್ಟ್ ಮಾಡುತ್ತೆ. ಆ ದೂರದೃಷ್ಟಿ ನನ್ಗಿದೆ. ಅದಕ್ಕೆ ರೋಡ್ಸ್ ಏನ್ ಕೊಡ್ಬೇಕು, ನನ್ ನಗರ ಹೇಗಿರ್ಬೇಕು, ಎಲ್ಲಿ ಪಾರ್ಕ್ಸ್ ಬರ್ಬೇಕು, ಎಲ್ಲಿ ಲೈಟ್ಸ್ ಇರ್ಬೇಕು, ಸೇಫ್ಟಿ ಮೆಜರ್ಸ್ ಏನ್ ಮಾಡ್ಬೇಕು, ಇಂಥವೆಲ್ಲ ಕನ್ಸರ್ನ್ ಇಟ್ಕೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್ಗೆ 700 ಎಕರ್ಸ್ ಅಂದ್ರೆ 668 ಎಕರ್ಸ್ ಹೋಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್, IT ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ನೋಡ್ತೀರಾ. ಅದೇ ರೀತಿ KGF ಅಲ್ಲೂ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ 299 ಎಕರ್ಸ್ ಇಟ್ಟಿದೀವಿ. ಅದು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಫಂಡ್ ಅಲ್ಲಿ ಅದು ಡೆವಲಪ್ ಆಗುತ್ತೆ. ಸಾಫ್ಟ್ವೇರ್ ಪಾರ್ಕ್ ಬರುತ್ತೆ, IT ಪಾರ್ಕ್. ಬಹಳ ವರ್ಷಗಳಿಂದ ನಾವು ಕನಸು ಕಾಣ್ತಾ ಇದ್ದಿದ್ದು KGF ಇಂಡಸ್ಟ್ರಿಯಲ್ ಟೌನ್ಶಿಪ್ ಯಾವಾಗ ಬರುತ್ತೆ ಅಂತ. KDB ಅವರು ನಿನ್ನೆಯಿಂದ ಲೆವೆಲಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. KDB ಡಿಪಾರ್ಟ್ಮೆಂಟ್ ಇಂದ, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇಂದ. ಫಸ್ಟ್ ಇಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಕಡೆ ಶುರು ಮಾಡಿದ್ದಾರೆ. ನಾಳೆಯಿಂದ RTO ಆಫೀಸ್ ಕಡೆಯಿಂದಲೂ ಕೆಲಸ ಶುರು ಮಾಡ್ತಾರೆ. ಲೆವೆಲಿಂಗ್ ಕೆಲಸ ಆಗ್ತಾ ಇದೆ. ಲೆವೆಲಿಂಗ್ ಕೆಲಸ ಆಗ್ತಾ ಇದೆ ಅಂದರೆ ಇನ್ವೆಸ್ಟರ್ಸ್ ಬಂದು ಜಾಗಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಅರ್ಥ, ಅಂದರೆ ಪ್ರಪೋಸಲ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಇನ್ ಫ್ಯೂಚರಲ್ಲಿ ಏನು KGF ಕನಸು ಕಂಡಿತ್ತು ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡುವಂಥ ಟೈಮ್ ಬಂದಿದೆ ಅಂತ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.